ಹಾಯ್ ಫ್ರೆಂಡ್ಸ್, ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಸೂಪರ್ ಟ್ರಿಕ್ನ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿ ನಿಮ್ಮ ಫೋನ್ ನಂಬರನ್ನು ಎಂಟರ್ ಮಾಡಿ ಕೆಳಗಡೆ ಫೋನ್ ಕಾಲ್ ಆಗಿಲ್ಲ ಅದನ್ನೆಲ್ಲ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ನಂಗೆ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಸ್ವಲ್ಪ ಡಲ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಕಾಲ ಒಂದು ಕಾಲ್ ಕೊಟ್ಟ ತಕ್ಷಣ ನಿಮಗೆ ಒಂದು ಕಾಲ್ ಬರುತ್ತೆ. ನೀವು ಕಾಲ್ ರಿಸೀವ್ ಮಾಡೋದು ಬೇಡ, ಆಟೋಮೆಟಿಕ್ ಕೋಡಿಂಗ್ ಬಂದು ಡೈರೆಕ್ಷನ್ ಆಗುತ್ತೆ. ಆಮೇಲೆ ನೀವು ಹೊಸದಾಗಿ ಓಪನ್ ಮಾಡೋದಿದೆ. ಆಮೇಲೆ ನಿಮ್ಮ ಫೋನ್ ನೀವು ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ ಒಂದು ಕೋಡ್ ಬರುತ್ತೆ. ಆ ಕೋಡ್ನ ಇಲ್ಲಿ ಹಾಕಬೇಕಾಗುತ್ತೆ. ನಾನು ಆಲ್ರೆಡಿ ಒಂದ್ಸಲ ಇನ್ಸ್ಟಾಲ್ ಮಾಡಿ ಓಪನ್ ಮಾಡೋಕ್ಕೆ ನನ್ನ ವಾಟ್ಸಪ್ ಕೋಡ್ ಕೇಳ್ತಾರೆ, ಹಾಗೆ ವಾಟ್ಸಪ್ ಕೋಡ್ ಹಾಕ್ತಾ ಇದ್ದೀನಿ ಇಲ್ಲೇ. ಇದೆರಡ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮ ಡೈರೆಕ್ಟ್ ಕೋಡ್ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಮತ್ತೊಂದು ಏನಾಯ್ತು ಬಂದು ಫ್ರೆಂಡ್ಸ್, ನೀವು ಯಾರಿಗೆ ಮೆಸೇಜ್ ಮಾಡ್ತಿದ್ರು ಅವ್ರತ್ತೂ ಈ ಅಪ್ಲಿಕೇಶನ್ ಇರಬೇಕಾಗುತ್ತೆ. ಅಂದರೆ ನಿಮ್ಮ ಗರ್ಲ್ ಫ್ರೆಂಡ್ ಯೂಸ್ ಮಾಡ್ತಿದ್ರೆ ನಿಮ್ಮ ಗರ್ಲ್ ಫ್ರೆಂಡ್ ಮೊಬೈಲಲ್ಲಿ ಈ ಅಪ್ಲಿಕೇಶನ್ ಇರಬೇಕಾಗುತ್ತೆ ಫ್ರೆಂಡ್ಸ್. ಓಪನ್ ಮಾಡಿದ ತಕ್ಷಣ ಆಮೇಲೆ ಅವ್ರು ಏನು ಮಾಡ್ತಿದ್ದಾರೆ, ಕುತ್ಕೊಂಡಿದ್ದಾರಾ, ನಡೀತಾ ಇದ್ದಾರಾ, ಅಥವಾ ಡ್ರೈವಿಂಗ್ ಮಾಡ್ತಾ ಇದ್ದಾರಾ, ಊಟ ಮಾಡ್ತಿದ್ದಾರೆ, ಪ್ರತಿಯೊಂದು ಈ ಅಪ್ಲಿಕೇಶನ್ ಮುಖಾಂತರ ಗೊತ್ತಾಗುತ್ತೆ ಫ್ರೆಂಡ್ಸ್. ಅದು ಹೇಗಪ್ಪ ಓಪನ್ ಆಗುತ್ತೆ? ಓಪನ್ ಮಾಡಿದ ತಕ್ಷಣ ಇಲ್ಲಿ ಸೈಡ್ ಕಾಂಟ್ಯಾಕ್ಟ್ಸ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಮೇಲ್ಗಡೆ ದೂರಬೀನ್ ಟೈಪಲ್ಲಿ ಒಂದು ಮಾರ್ಕ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ. ಈಗ ನನ್ನ ಫ್ರೆಂಡ್ ನಾವು ತೋರಿಸಿ ನಾನೀಗ ಊಟ ಮಾಡ್ತಾ ಸಿಂಬಲ್ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್. ಸೈಡಲ್ಲಿ ಇದೆ ನೋಡಿ, ಅಲ್ಲಿ ನಿಂತ್ಕೊಂಡು ಸಿಂಬಲ್ ಕಾಣ್ತಿದೆ. ಕೆಳಗಡೆ ನೋಡಿ ಫ್ರೆಂಡ್ಸ್, ಕುತ್ಕೊ ಊಟ ಮಾಡ್ತಿರೋ ಸಿಂಬಲ್ ಕಾಣ್ತಾ ಇದೆ. ಹಾಗೆ ನಿಮ್ಮ ಗರ್ಲ್ ಫ್ರೆಂಡಿಗೆ ಈ ನಂಬರ್ ಮುಖಾಂತರ ಮೆಸೇಜ್ ಮಾಡಿದೆ, ಅವರು ಏನು ಮಾಡ್ತಾ ಇದ್ದಾರೆ, ಯಾವ ಪ್ಲೇಸಲ್ಲಿ ಇದ್ದಾರೆ, ಏನು ಮಾಡ್ತಿದ್ದಾರೆ, ಊಟ ಮಾಡ್ತಿದ್ದಾರೆ, ನಿಂತ್ಕೊಂಡಿದ್ದಾರೆ, ಓಡ್ತಿದ್ದಾರೆ, ಡ್ರೈವಿಂಗ್ ಮಾಡ್ತಿದ್ದಾರೆ, ಎಂಥದ್ದೇನೋ ನಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಇದ್ರ ಮುಖಾಂತರ ಸಿಗುತ್ತೆ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆಯಲ್ಲ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. இப்போ ಈ ಅಪ್ಲಿಕೇಶನ್ ಹೆಂಗಪ್ಪ ಡೌನ್ಲೋಡ್ ಮಾಡೋದಂದ್ರೆ ಪ್ಲೇ ಸ್ಟೋರ್ ಓಪನ್ ಮಾಡಿ ಟೈಪ್ ಮೆಸೇಂಜರ್ ಅಂತ ಓಪನ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫುಲ್ ಬ್ಯಾಕ್ ಬಂದು ಪ್ಲೇ ಸ್ಟೋರ್ ಓಪನ್ ಮಾಡಿ ತೋರಿಸ್ತೀನಿ. ಅದು ಇರ್ಬೇಕಂದ್ರೆ ನಿಮ್ಮ ಫ್ರೆಂಡ್ಸಿಗೆ ನೀವು ಇನ್ವೈಟ್ ಮಾಡ್ಬೋದು. ಇದರಿಂದ ಇನ್ವೈಟ್ ಮಾಡ್ಕೊಂಡು ಅವಾಗ ಹೋಗಿ ಈಸಿಯಾಗಿ ಡೌನ್ಲೋಡ್ನ ಮಾಡ್ಕೊಳ್ತಾರೆ. ನೋಡಿ ಫ್ರೆಂಡ್ಸ್, ಇದೆ ಅಪ್ಲಿಕೇಶನ್ ಟೈಪ್ ಮೆಸೇಂಜರ್ ಫ್ರೀ ಜಸ್ಟ್ ಲೈವ್ ಅಂತ. ಇದು ಓಪನ್ ಮಾಡಿದ್ರೆ ನಿಮ್ಗೆ ಬೇಕಾಗಿರುವಷ್ಟು ಡೀಟೇಲ್ಸ್ ಇದು ಮುಖಾಂತರ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.